ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಗೌರಿ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಗೊತ್ತಾದ ನಂತರ ಈ ಸರಿತಾ ಇದ್ದವಳು ಏನೇ ಮನೇಲಿ ಕರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ನನ್ನನ್ನು ಸದ್ರ ಮಾಡಿಕೊಂಡು ಅತ್ತೆ ಅತ್ತೆ ಅಂತ ಕರಿತಾ ಬಂದಿದೆಯಲ್ಲ, ನಾನು ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನೀವು ಒಪ್ಕೊಳ್ಳಿ ಬಿಡಿ, ನಾನಂತೂ ನಿಮ್ಮನ್ನು ಅತ್ತೆ ಅಂತಲೇ ಕರಿತೀನಿ, ಯಾವಾಗ ನಿಮ್ಗೆ ಸೊಸೆ ಅಂತ ಕರಿಬೇಕು ಅನಿಸುತ್ತೆ ಆವಾಗಲೇ ಕರೀರಿ ಅಂತ ಹೇಳ್ಬಿಟ್ಟು ಸರಿತಾ ಗೌರಿ ಏನು ಮಾಡ್ತಾಳೆ, ಸರಿತಾಗೆ ಹೇಳ್ತಾಳೆ. ಆಗ ಸರಿತಾಗೆ ಅನಿಸುತ್ತೆ, ಏನಿದೆ ಹುಡುಗಿ, ನಾ ಇಷ್ಟೊಂದು ಮಾಡಿದ್ರು ಕೂಡ ನನ್ನನ್ನು ಇಷ್ಟು ಹತ್ರಕ್ಕೆ ಎಷ್ಟು ಬೈದರೂ ಕೂಡ ನನ್ನನ್ನು ಹುಡ್ಕೊಂಡು ಬಂದು ಮಾತಾಡಿಸ್ತಾಳಲ್ಲ ಅಂತ ಹೇಳ್ಬಿಟ್ಟು ಸರಿತಾಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಇನ್ನು ರೂಮಲ್ಲಿ ವಿವೇಕ್ ಇರ್ತಾರೆ. ವಿವೇಕ್ ಹತ್ರ ಸ್ವಲ್ಪ ನಯವಾಗಿ ನಾಜೂಕಾಗಿ ಮಾತಾಡ್ತಾ ಹೋಗ್ತಾರೆ ನಮ್ಮ ಗೌರಿ ಅವರು. ವಿವೇಕ್ಗೆ ಕೆಟ್ಟ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು, ಏನು ಈ ಥರ ಎಲ್ಲ ಮಾಡಿಬಿಟ್ಟು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾರೆ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾ, ಏನಿದೆ ನನ್ನ ಮನಸ್ಸಲ್ಲಿ ಅಂತ ಕೇಳ್ತಾಳೆ ಗೌರಿ. ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ನೋಡಿ, ಈ ಗೌರಿ ಒಂದು ಸಾರಿ ಮಾತು ಕೊಟ್ಟರೆ ಮುಗೀತು. ಏನು ನಿಮ್ಮ ಹತ್ರ ಸ್ವಲ್ಪ ಸಲಿಗೆಯಿಂದ ಮಾತಾಡಿರ್ಬೋದು, ಆದರೆ ಆ ಥರ ಕೆಟ್ಟ ಭಾವನೆ ನನ್ನ ಹತ್ರ ಇಲ್ಲ. ನೀವು ಯಾವತ್ತು ನನ್ನ ಹೆಂಡತಿ ಅಂತ ಒಪ್ಕೋತಿರೋ ಅಲ್ಲಿವರೆಗೂ ಈ ಗೌರಿ ಕೊಟ್ಟು ಮಾತನ್ನ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಗೌರಿ ಕೂಡ ವಾರ್ನ್ ಮಾಡ್ತಾಳೆ. ಈ ಕಡೆ ಸರಿತಾ, ಅತ್ತೆನೇ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋಕಾಲ ಹತ್ರ ಬಂದಾಗ ನೀವೇನು ಮಾಡ್ತೀರಾ, ಅತ್ತೆ ಒಪ್ಕೊಂಡೇ ಒಪ್ಕೋತೀರಾ ಅಂತ ಗೌರಿ ಪಟ್ಟು ಬಿಡದೇನೆ ವಿವೇಕ್ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾಳೆ. ಇನ್ನು ಈ ಮೌನಿಕಾ ಇದ್ದಳು ಮನೆಯಲ್ಲಿ ದುಡ್ಡನ್ನು ಕದ್ಬಿಟ್ಟು ಮೇಕಪ್ ಕಿಟ್ಟನ್ನು ತೊಗೊಂಡು ಉಗಿಸ್ಕೊತಾ ಇದ್ದಾಳೆ. ಇನ್ನು ಆ ಮೋನಿಕಾನ ಏನಾದರೂ ಮನೆಗೆ ಸೊಸೆ ಮಾಡ್ಕೋತಾರ, ಮೋನಿಕಾ ಏನಾದರೂ ಈ ಮನೆಗೆ ಸೊಸೆಯಾಗಿ ಬಂದರೆ ಗೌರಿ ಮತ್ತು ವಿವೇಕ್ ಬಾಳಲ್ಲಿ ಏನಾದರೂ ಬಿರುಗಾಳಿ ಹೇಳುತ್ತಾ, ಯಾಕಂದರೆ ಪಾಪ ಗೌರಿ ಎಲ್ಲನೂ ಸಹಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಇನ್ನು ಈ ಗೌರಿ ಅಕ್ಕ ಮೋನಿಕಾ ಹೇಗೆ ಅಂತಂದರೆ, 10 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ಕೆಟಗಿರಿ, ಅದು ಕರೆಕ್ಟ್ ಆಗಿದೆಯಲ್ಲ, ಒಟ್ಟಿನಲ್ಲಿ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ಕೆಟಗರಿಗಳು ಮೋನಿಕಾ. ಹಾಗಾಗಿ ಮೋನಿಕಾ ಆಲ್ರೆಡಿ ಏನು ಎತ್ತ ಅಂತ ಎಲ್ಲರಿಗೂ ಗೊತ್ತಾಗಿದೆ, ಗೌರಿ ತಪ್ಪು ಇಲ್ಲ ಅಂತಲೂ ಗೊತ್ತಾಗಿದೆ. ಆದರೂ ಕೂಡ ವಿವೇಕು ಗೌರಿನ ಕ್ಷಮಿಸ್ತಾ ಇಲ್ಲ. ನೀಂದೇ ಮಾಡಿರೋದು ನಾನು ಯಾವುದನ್ನು ಮರೆಯೋದಿಲ್ಲ, ಮರ್ತ್ಬಿಟ್ಟಿಯೇ ನೀನು ಅಂತ ಹೇಳ್ಬಿಟ್ಟು ಬೈತಾರೆ, ರೇಗಾಡ್ತಾರೆ. ಇನ್ನು ಸರಿತನಿಗೂ ಕೂಡ ದೊಡ್ಡ ಪ್ರಶ್ನೆ ಆಗಿದೆ, ಈ ಹುಡುಗಿ ಹೇಗೆ, ಏನಿದೆ ಈ ಹುಡುಗಿ ನನ್ನ ಈ ರೀತಿ ಹಚ್ಕೊಳ್ತಿದ್ದಾಳಲ್ಲ ಅಂತ. ಹಾಗಾದರೆ ಸರಿತಾ ಅವರು ಬದಲಾಗುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಇನ್ನು ವಿವೇಕ್ ಕೂಡ ಬದಲಾಗಿ ಗೌರಿನ ಒಪ್ಕೊಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಈ ಜೋಡಿ ಒಂದಾದರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಪಾಪ ಗೌರಿ ವಿವೇಕನ್ನು ತುಂಬ ಅನ್ಯೂನ್ಯವಾಗಿ ಮಾತಾಡ್ಸಕ್ಕೆ ಹೋಗ್ತಾಳೆ. ಬಟ್ ವಿವೇಕ್ ನೋಡಿದ್ರೆ ಏನೇನೋ ಅರ್ಥ ಮಾಡ್ಕೊಂಡು ಮತ್ತೆ ಅಂತಾರೆ, ಏನಿದು ಇವಳು ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡಿಸ್ತಾಳೆ, ಇವಳಿಲ್ಲ ಅಂದರೆ ಒಂದು ಕ್ಷಣ ಕೂಡ ನನಗೆ ಚಡ್ಪಡಿಸ್ತಾ ಇರುತ್ತೆ ಜೀವ. ಆದರೆ ಇವಳ ಹತ್ರ ಬಂದರೆ ಈಗ ಆದರೂ ನನ್ನ ಹುಷಾರೆಲ್ಲ ಇರಬೇಕು, ಇವಳನ್ನ ಸಲಿಗೆಯಿಂದ ಇವಳ ಜೊತೆ ಜಾಸ್ತಿ ಸಲಿಗೆಯಿಂದ ಇರಬಾರ್ದು ಅಂತ ಹೇಳ್ಬಿಟ್ಟು ವಿವೇಕ್ ತಂತಾನೆ ಮಾತಾಡ್ತಾ ಇರ್ತಾರೆ. ನೋಡೋಣ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.